ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ, ಹಾಗೆ ತುಂಬ ಟಯರ್ಡ್ ಕೂಡ ಆಗಿದ್ದೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ. ಇವತ್ತಂತೂ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ. ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 2 ಗಂಟೆ ಆಗಿದೆ. ಸೊ ಯಾಕೆ ಇವತ್ತು ಇಷ್ಟು ಲೇಟು ಅಂತ ಗೊತ್ತಾ? ನೋಡಿದ್ರಲ್ಲ, ಇವತ್ತು ತುಂಬ ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ಅಥವಾ ಇಲ್ಲ ಅರ್ಲಿ ಮಾರ್ನಿಂಗ್ ಬೇಗನೆ ಸ್ಟಾರ್ಟ್ ಮಾಡಿರ್ತೀನಿ, ಅಥವಾ ಬೆಳಗ್ಗೆ ಒಂದು ಅಂಗಡಿ ಕ್ಲೋಸ್ ಮಾಡ್ಕೊಂಬಂದು ಒಂದು 12 ಗಂಟೆ ಅಥವಾ 10 ಗಂಟೆ ಅಷ್ಟರಲ್ಲಿ ವ್ಲಾಗ್ ಮಾಡ್ತಿದ್ದೆ. ಬಟ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. 2 ಗಂಟೆ ಆಗಿದೆ. ಸೊ ಈಗಷ್ಟೇ ನಂದು ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ. ಮನೇಲಿ ಸ್ವಲ್ಪ ಇನ್ನು ರೆಗ್ಯುಲರ್ಸ್ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಈಗ ಜಸ್ಟ್ ಪೂಜೆ ಮಾಡಿದ್ದೀನಿ ನೋಡಿ. ಸೊ ಇನ್ನು ಆ್ಯಕ್ಚುಲಿ ಕಡ್ಡಿನೂ ಕೂಡ ಉರಿತಾ ಇದೆ, ನೀವು ನೋಡ್ತಿರ್ಬೋದು. ದೇವ್ರ ಮನೆ ಎಲ್ಲ ಇವತ್ತು ಕ್ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ತೊಳ್ಕೊಂಡು ಸೊ ನೀಟಾಗಿ ಪೂಜೆ ಮಾಡಿದ್ದೀನಿ. ನನಗಂತೂ ಈ ಥರ ಪೂಜೆ ಮಾಡಿದ ಮೇಲೇ ಏನೋ ಒಂದು ಸಮಾಧಾನ. ಪೂಜೆ ಮಾಡಿ ರಾಯರ ಹತ್ರ ಬೇಡ್ಕೊಂಡು ಈ ಥರ ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಹಿಂಗೆ ಪೂಜೆ ಮಾಡಿದಾಗಲೇ ನನಗೆ ಸಮಾಧಾನ. ಇದು ಆ್ಯಕ್ಚುಲಿ ನಮ್ಮ ಅಂದರೆ ನಮ್ಮ ಮನೆ ಹಿಂದೆ ನಾನು ಗಿಡ ಹಾಕಿದ್ದೀನಿ, ಇಲ್ಲಲ್ಲ ಊರಲ್ಲಿ, ಅಲ್ಲಿ ಕಿತ್ಕೊಂಬಂದಿದ್ದಂಥ ಹೂವು ಇದು. ನೋಡಿದ್ರಲ್ಲ, ಹೂವು ಆ್ಯಕ್ಚುಲಿ ನಾನು ಈ ಥರ ಕಟ್ಟಿ ಪೂಜೆ ಮಾಡೋದ್ರಲ್ಲೇ ನನಗೊಂದು ಸಂತೋಷ. ಇನ್ನು ನಿನ್ನೆ ಆ್ಯಕ್ಚುಲಿ ಮನೇಲಿ ಮಲ್ಲಿಗೆ ಹೂವು ಬೆಂಗಳೂರಿಂದ ತಂದಿರೋದಿತ್ತು. ಸೊ ಅದರಲ್ಲಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೀನಿ. ಇವತ್ತು ನಮ್ಮ ಹೊಲದಲ್ಲಿ ಕಿತ್ಕೊಂಬಂದಿದ್ದ ಬಟನ್ಸ್ ಶಾವಂತಿಗೆ ಹೂವಿಂದ ಇಡ್ತಾ ಇದ್ದೀನಿ. ಸೊ ಇವಾಗ ಹಂಗೆ ಬೀರು ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಇವತ್ತಂತೂ ತುಂಬ ಲೇಟಾಗಿ ಪೂಜೆ ಮುಗಿಸಿದ್ದೀನಿ. ಹಾಗೆ ನನ್ನ ಸ್ಕಿನ್ನು ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಸೊ ಆಫ್ಟರ್ ಡೆಲಿವರಿ ಸ್ಕಿನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಏನು ಅಂತ ಹೇಳಿ, ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ ಏನು ಅಂತ. ಫಸ್ಟು ಆ್ಯಕ್ಚುಲಿ ಏನು ಗೊತ್ತಾ, ರಿತಿಕ್ಷನ್ ಪ್ರೆಗ್ನೆನ್ಸಿಲಿ ನನ್ನ ಫೇಸ್ ಥರನೇ ಇರಲಿಲ್ಲ, ಅಷ್ಟು ಪಿಂಪಲ್ಸ್ ಇತ್ತು, ಅಷ್ಟು ಮಾರ್ಕ್ಸ್ ಇತ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಕಾಲಕ್ರಮೇಣ ಹೆಂಗೆ ಹಿಡಿಯುತ್ತೋ ಅದ್ರ ಪ್ರಕಾರ ನಾನು ಸರಿ ಮಾಡಿಕೊಂಡೆ. ಹಂಗಂತ ನಾನು ಹಾಸ್ಪಿಟಲ್ಗೇನು ಹೋಗಿಲ್ಲ ಅಂತಲ್ಲ, ಹಾಸ್ಪಿಟಲ್ಗೂ ಸ್ಕಿನ್ ಡಾಕ್ಟ್ರಿಗೂ ತೋರಿಸಿ ಅವ್ರ ಸಜೆಷನ್ನು ತೊಗೊಂಡು, ಸೊ ಅವ್ರು ಕೊಟ್ಟಿದ್ದ ಮೆಡಿಸನ್ನು ತೊಗೊಂಡು, ಆಮೇಲೆ ಸ್ವಲ್ಪ ಹೋಮ್ ರೆಮಿಡೀಸು ಕೂಡ ಟ್ರೈ ಮಾಡಿದ್ದೀನಿ. ಸೊ ನಾನು ಜಾಸ್ತಿ ಟ್ರೈ ಮಾಡೋದು ಆ್ಯಕ್ಚುಲಿ ಏನು ಗೊತ್ತಾ, ಸೊ ಆಲೂಗಡ್ಡೆಯಲ್ಲಿ ತುಂಬ ನಿಜವಾಗ್ಲೂ ಸ್ಕಿನ್ನು ಗ್ಲೋ ಆಗುತ್ತೆ, ಮತ್ತು ಪಿಂಪಲ್ಸ್ ಇದ್ದಿದ್ದ ಕಲೆ ಇರುತ್ತಲ್ಲ, ಸೊ ಆ ಕಲೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಇವತ್ತು ಯಾವುದ್ರ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು, ಲಾಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಸೊ ನಾನು ಆಲೂಗಡ್ಡೆ ಕೀಳ್ತಾ ಇದ್ದೀವಿ ಅಂತ. ಆಲೂಗಡ್ಡೆಲಿ ಎಷ್ಟಾಯಿತು, ಏನಾಯಿತು, ಲಾಸ್ ಆಯಿತಾ, ಲಾಭ ಆಯಿತಾ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಋತ್ವಿಕ್ನ ಆ್ಯಕ್ಚುಲಿ ಇವತ್ತು ತುಂಬ ಲೇಟಾಗಿತ್ತು. ಸೊ ಲೇಟಾಗಿದ್ದ ಕಾರಣದಿಂದ ಮನೆ ಹತ್ರ ಅಮ್ಮನ ಕೈಲಿ ಕೊಟ್ಟು ಕಳಿಸಿದ್ದೀನಿ. ಇನ್ನು ರಿತೀಕ್ಷಾ ಈಗಷ್ಟೇ ಬಂದು ಸ್ಕೂಲಿಂದ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಬೇಗ ಅವಳು ಕೂಡ ಬಂದಿದ್ದಾಳೆ. ಅವಳನ್ನು ಕೂಡ ಮನೇಲಿ ಪೂಜೆ ಮಾಡೋದು ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಹೋಗು ಅಂತ ಹೇಳಿದ್ದೀನಿ. ಇನ್ನು ಆಗಲೇ ಹೇಳ್ದಂಗೆ ಫೇಸ್ ನೋಡ್ತಿರ್ಬೋದು ಎಷ್ಟು ಫುಲ್ ಕ್ಲಿಯರಾಗಿ ಹೋಗಿದೆ ಎಲ್ಲ. ಸೊ ನಾನು ಹತ್ರದಿಂದನೇ ತೋರಿಸ್ತಿದ್ದೀನಿ, ಯಾವುದೇ ರೀತಿ ಕಲೆ ಇಲ್ಲ. ಇದು ಬಂದು ಆ್ಯಕ್ಚುಲಿ ನಾನು ಹೊಡ್ಕೊಂಡಿದ್ದು ಈಗಲ್ಲ, 10 ಇಯರ್ಸ್ ಬ್ಯಾಕ್. ಅದು ಡೋರ್ ಹಿಂಗೆ ತೆಗಿಯೋಕ್ಕೆ ಹೋಗಿ ಮಿಸ್ಸಾಗಿ ಹೊಡ್ಕೊಂಡಿದ್ದು, ಅದು ಒಂದು ಬಿಟ್ಟರೆ ನನ್ನ ಫೇಸಲ್ಲಿ ಇನ್ಯಾವುದೂ ಕಲೆ ಇಲ್ಲ. ಹಾಗೆ ಇವತ್ತು ಆಲೂಗಡ್ಡೆಲಿ ಎಷ್ಟಾಯಿತು ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಸೊ ನನಗೆ ಆಲೂಗಡ್ಡೆಲಿ ಎಷ್ಟು ಲಾಭ ಬಂತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದೆ ನೋಡ್ತಿದ್ದೀರಲ್ಲ, ಇದು ಎಷ್ಟಿದೆ ಏನಿದೆ ಅಂತ ನನಗೆ ಶೇರ್ ಮಾಡಿ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದಿಷ್ಟು. ಸೊ ಇಷ್ಟೇ ಆಲೂಗಡ್ಡೆಲಿ ಬಂದಿದ್ದು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬಾ ಕಡಿಮೆ ಬಂದುಬಿಟ್ಟಿದೆ. ಸೊ ನೋಡಿದ್ರಲ್ಲ, ಆಲೂಗಡ್ಡೆಲಿ ಆ್ಯಕ್ಚುಲಿ ಬಂದಿದ್ದು ಇಷ್ಟು. ಇಲ್ಲಿರೋದು ಬಂದು ಎಕ್ಸಾಕ್ಟಾಗಿ 1,00,000 ಇದೆ. ಸೊ ಇದು 50,000, ಇದು 50,000. ಸೊ 1,00,000 ಅಷ್ಟೇ ನನಗೆ ಸಿಕ್ಕಿರೋದು. ನೋಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ 1,00,000. ಎಸ್ ಗೈಸ್, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಆಲೂಗಡ್ಡೆಗೆ ನಾವು ಇನ್ವೆಸ್ಟ್ ಮಾಡಿದ್ದೇ ಬಂದು ಆ್ಯಕ್ಚುಲಿ 1.5 ಇಂದ 2 ಲಕ್ಷ ರೂಪಾಯಿ ಆಲೂಗಡ್ಡೆಗೆ ಹಾಕಿರೋದು. ನಮಗೆ ಸಿಕ್ಕಿರೋದು ಬಂದು ಬರೀ 1,00,000. ಸೊ ನಮಗೆ ಆಲ್ಮೋಸ್ಟ್ ಬರೀ ಹಸ್ಲಲ್ಲೇ 1,00,000, 1,10, 1,20ವರೆಗೂ ಲಾಸ್ ಆಗಿದೆ. ಸೊ ಈ ವರ್ಷ ಯಾಕೆ ಹಂಗಾಯಿತು ಏನು ಅಂತ ಒಂಥರ ಕನ್ಫ್ಯೂಷನಲ್ಲೇ ಇದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ,
ಒಂದು ರೈಟ್ ಇರಲಿಲ್ಲ. ರೈತರಿಗೆ ಯಾವಾಗಲೂ ಇಷ್ಟೇ. ಸೊ ಇಲ್ಲಿ ಬಂದೆ ನಾವು ಕೀಳ್ಬೇಕಾದ್ರೇನೆ ಇಲ್ಲಿ ಮಧ್ಯದವ್ರು ಬರ್ತಾರಲ್ಲ, ಅವ್ರು ಬಂದು ಕೇಳಿದ್ರು. ಸೊ ಅವ್ರು ಬಂದು ಕೇಳಿದಾಗ ನಮ್ಮ ಹೊಲದಲ್ಲೇ ಸ್ಪಾಟಲ್ಲಿ ಕೇಳಿದ್ದವ್ರು ಆ್ಯಕ್ಚುಲಿ. ಕ್ವಿಂಟಲ್‌ಗೆ 1,000 ರೂಪಾಯಿ ಕೇಳಿದ್ರು. ಸೊ ಹಿಂದಿನ ದಿನ ಕಿತ್ತವ್ರದ್ದೆಲ್ಲ ಆ್ಯಕ್ಚುಲಿ ಏನಂದ್ರೆ 1,300, 1,400 ಈ ಥರ ಕೇಳಿದ್ರಲ್ವಾ. ಸೊ ಇವರು ಲಾಭ ಇಟ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಂಡು ನಾವು ಕೊಡಲಿಲ್ಲ ಆ್ಯಕ್ಚುಲಿ. ಸೊ ಬೇಡ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳಿ ಸುಮ್ಮನಾದ್ವಿ. ಆಮೇಲೆ ನಾವು ಕೀಳ್ತಾ ಮಳೆ ಕೂಡ ಬಂತು. ಒಂದಿನ ಲೇಟ್ ಆಯಿತು. ಯಾರು ಬಂದು ಹೊಲದ ಹತ್ರ ಕೇಳೋರೇ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಆಮೇಲೆ ಸರಿ ಬೇರೆ ಆಪ್ಷನ್ ಇಲ್ಲ, ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ತಗೊಂಡೋದ್ವಿ. ಬೆಂಗಳೂರಲ್ಲಿ ಆ್ಯಕ್ಚುಲಿ 1,200ಗೆ ತಗೊಂಡ್ರು. ಅಂದರೆ 1,200 ರೂಪಾಯಿಗೆ ನಾವು ಕೊಟ್ವಿ. 1,200 ರೂಪಾಯಿ ಕೊಟ್ರೂ ಇಲ್ಲಿಂದ ತಗೊಂಡು ಹೋಗಿದ್ದು ಆಟೋ ಚಾರ್ಜು, ಮತ್ತು ಅಲ್ಲಿಂದ ಇಲ್ಲಿಗೆ ಮತ್ತೆ ಬರೋದು ಡೀಸೆಲ್ ಚಾರ್ಜು, ನಾವು ಈ ಕಡೆಯಿಂದ ಹಾಕೊಂಡು ಹೋಗಿದ್ದ ಚಾರ್ಜು, ಅದನ್ನು ಕೂಲಿಯವ್ರು ತುಂಬಿದ ಚಾರ್ಜು, ಮತ್ತೆ ಎತ್ತಾಕಿದ ಚಾರ್ಜು, ಅಲ್ಲಿ ಇಳಿಸೋ ಚಾರ್ಜು, ಮತ್ತು ಡಂಪಿಂಗ್ ಚಾರ್ಜ್ ಬೇರೆ ಒಂದು ಚೀಲಕ್ಕಿಷ್ಟು, ಈ ಥರ ಎಲ್ಲ ಕಳೆದು ತುಂಬ ಲಾಸ್ ಆಯಿತು. ವರ್ಷ ಆ್ಯಕ್ಚುಲಿ ಏನಂದರೆ ರೇಟ್ ಇರ್ತಿತ್ತು ಈ ಟೈಮಲ್ಲಿ ಬಂದು 2,500 ಈ ಥರ ಇರ್ತಾಯಿತ್ತು. ಸೊ ನಮಗೆ ಯಾವಾಗಲೇ ಆದರೂ ಅಷ್ಟೇ ಆಲೂಗಡ್ಡೆ ಹಾಕಿದವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಯೂಶ್ವಲಾಗಿ, ನಾನೇನು ಹೇಳಬೇಕಾಗಿದ್ದೇನಿಲ್ಲ. ಸೊ ಆಲೂಗಡ್ಡೆ ಹಾಕಿದಾಗ ಮಿನಿಮಮ್ 2,000 ರೂಪಾಯಿ ಮೇಲಿದ್ರೆ ಅಟ್ಲೀಸ್ಟ್ ನಾವೆಷ್ಟೋ ₹1 ಆದರೂ ಲಾಭ ನೋಡ್ತೀವಿ ಅನ್ನೋ ಖುಷಿಲಿ ನಾವು ಇದ್ದೇ ಇರ್ತೀವಿ. ಬಟ್ ಈ ವರ್ಷ ಏನಾಯಿತು ಅಂತ ಹೇಳಿದ್ರೆ ಇಲ್ಲೇ 900 ರೂಪಾಯಿ 1,000 ಹಿಂಗೆ ಕೇಳ್ತಿದ್ರು. ಅಂದರೆ ಹಾಕಿದ್ದೇ ಬರಲಿಲ್ಲ. ಆಮೇಲೆ ಅದು ಅಲ್ದಿರ ಈ ಸತಿ ತುಂಬ ರೋಗ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗಿಡಕ್ಕೆಲ್ಲ. ಅದರಲ್ಲೂ ನಿಮಗೆಲ್ಲ ಗೊತ್ತೇ ಇದೆ, ಮನೆ ಕಟ್ಟೋ ಇದರಲ್ಲಿ ನಾವು ಈ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಈ ಸಲ ಹೊಲದ ಕಡೆನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಒಂದು ನಿಮಿಷ ಮಾ ಮನೆಗೆ ಯಾರೋ ಬಂದಿದ್ದರು, ಹಾಗಾಗಿ ನೋಡೋಣ ಅಂತ ಹೋಗಿದ್ದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಜಾಸ್ತಿ ಅಲ್ಲಿ ಇಲ್ಲೂ ಬ್ಯಾಲೆನ್ಸ್ ಮಾಡಲಿಕ್ಕೂ ಆಗಲಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಗೋಯ್ತು. ಇದೊಂದು 2-3 ತಿಂಗಳು ಅಂದರೆ ಸಂತೆಗಳಿಗೆ ಹೋಗಿರಲಿಲ್ಲ ಅಲ್ಲೋಗಿ. ಹಾಗಾಗಿ ಇಲ್ಲಿ ಮನೆ ಹತ್ರನೇ ನೋಡ್ಕೊಂಡಿದ್ದ. ಬೆಳೆಗೆ ಕರೆಕ್ಟಾಗಿ ಯಾವ ಟೈಮಿಗೆ ನೀರು ಹಾಕಿ ಬಿಡಬೇಕು, ಯಾವ ಟೈಮಿಗೆ ಔಷಧಿ ಹಾಕಬೇಕು, ಆಯಾ ಟೈಮಿಗೆ ಅದು ಆಗಲಿಲ್ಲ. ಮನೇಲಂತೂ ಮಕ್ಕಳು ಜಾಸ್ತಿ ಆಗಿರೋದ್ರಿಂದ, ಅಂದರೆ ಈ ಸ್ಯಾಟರ್ಡೆ ಸಂಡೇ ಬಂತು ಅಂತ ಹೇಳಿದ್ರೆ ರೋಡಲ್ಲೆಲ್ಲ ಕಿರ್ಚ್ತಾ ಇರ್ತಾರೆ ಅವರೇ. ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅದು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇತ್ತೀಚೆಗಂತೂ ತುಂಬ ಅಂದರೆ ತುಂಬಾ ಲಾಸ್ ಆಗಿದೆ ಈ ವರ್ಷ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾವಾಗಲೂ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಕ್ಕಾಗಲ್ಲ. ಯಾವಾಗ ಏನೇನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದೊಂದ್ಸಲಿ ಲಾಭನೂ ಬರುತ್ತೆ, ಒಂದೊಂದ್ಸತಿ ಲಾಸು ಆಗುತ್ತೆ. ಸೊ ಮುಂದೆ ನೋಡೋಣ ಏನು ಹಾಕ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಮುಂದೆನೂ ಕೂಡ ಒಂದು ಜೋಳ ಹಾಕ್ಬೋದು ಆಲ್ಮೋಸ್ಟ್ ನಾವು. ಸೊ ಯಾವ ಬೆಳೆ ಹಾಕ್ತೀನಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಆಗಂತೂ ಈಗ ಇನ್ನೇನು ಆಲ್ಮೋಸ್ಟ್ ಇನ್ನು ಮನೆ ಯಾವ್ಯಾವ ಹಂತದಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಅದು ಕಂಪ್ಲೀಟ್ ಆಗಿದ ತಕ್ಷಣ ಇನ್ನು ನಮ್ಮ ಕೆಲಸದ ಬಗ್ಗೆ ನಾವು ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು. ಇನ್ನು ಋತ್ವಿಕ್ನ ಇಟ್ಕೊಂಡು ಸಣ್ಣ ಪಾಪು, ಅವನು ಆ ಟೈಮಿಗೆ ಏನಾಗಬೇಕೋ ಅವನಿಗೂ ಕೂಡ ಆಗಬೇಕು. ಸೊ ಬ್ಯಾಲೆನ್ಸ್ ಮಾಡೋದು ಈ ವರ್ಷ ಬೆಳೇಲಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಮುಂದಿನ ಬೆಳೆಯಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇನ್ನೇನು ಅಮ್ಮ ಕೂಡ ಬಂದಿದ್ದಾರೆ. ಸೊ ಅಮ್ಮ ಏನೇನು ಮಾಡಿದ್ದಾರೆ ಅಂತ ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮನೆ ಹತ್ರ ಕೂಡ ಹೋಗಿ ಬರಬೇಕು. ಸೊ ನೋಡಿದ್ರಲ್ಲ, ಫೈನಲಿ ಆಲೂಗಡ್ಡೆಲಿ ಎಷ್ಟು ಲಾಸ್ ಆಯಿತು ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಈ ವರ್ಷ ಯಾರ್ಯಾರು ಆಲೂಗಡ್ಡೆ ಬೆಳೆದು ಏನೇನು ತೊಗೊಂಡಿದ್ದೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮುಂದೆ ಯಾವುದು ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಅಂತೂ ಅಫ್ಕೋರ್ಸ್ ಬಿಡಲ್ಲ. ಈ ವರ್ಷ ಏನು ಲಾಸ್ ಆಗಿದೆಯೋ ಅದನ್ನು ಮುಂದಿನ ಸಲ ತೆಗಿತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನೇನು ನಾನು ಕೂಡ ಊಟ ತಿಂಡಿ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಬರಬೇಕು. ಮನೆ ಹತ್ರ ಆ್ಯಕ್ಚುಲಿ ಇವತ್ತು ಗ್ರೌಂಡ್ ಫ್ಲೋರಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಟೈಲ್ಸ್ ಹಾಕ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಇವಾಗ ಟಾಪ್ ಫ್ಲೋರು ಮತ್ತು ಫಸ್ಟ್ ಫ್ಲೋರಲ್ಲಿ ಆಗಿದೆ, ಗ್ರೌಂಡ್ ಫ್ಲೋರಲ್ಲಿ ಆಗಿರಲಿಲ್ಲ. ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ಏನು ಮಾಡ್ತಾ ಇದ್ದಾರೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿದ್ದಾರೆ ಆ್ಯಕ್ಚುಲಿ
ರಿತಿಕ್ಷಾ ಮತ್ತು ಋತ್ವಿಕು. ಬನ್ನಿ ಅಲ್ಲಿ ಹೋಗಿ ನಾನು ಊಟ ಮುಗಿಸ್ಕೊಂಡು ಅಲ್ಲಿ ಮಾಡ್ತಿರೋ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.